ಒಂದು ಮಗುವಿನ ಮನಸ್ಸು ಅದು ಹೇಗ್ ಬೆಳೆಯುತ್ತೆ? ತುಂಬಾನೇ ಕುತೂಹಲಕಾರಿ ಪ್ರಶ್ನೆ ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಹುಡುಕಿದ ಜೀನ್ ಪಿಯಾಜೆ ಅವರ ಆ 4 ಜ್ಞಾನಾತ್ಮಕ ಹಂತಗಳ ಬಗ್ಗೆ ಇವತ್ತು ನಾವು ಮಾತಾಡೋಣ. ಇದು ನಿಜಕ್ಕೂ ಮಕ್ಕಳನ್ನ ನಾವು ಅರ್ಥ ಮಾಡ್ಕೊಳ್ಳುವ ದಾರಿಯನ್ನೇ ಬದಲಾಯಿಸಿಬಿಟ್ಟ ಒಂದು ಸಿದ್ಧಾಂತ. ಇದೇ ನಮ್ಮ ಇವತ್ತಿನ ಚರ್ಚೆಯ ಮೂಲ ಪ್ರಶ್ನೆ. ಒಂದು ಮಗುವಿನ ಮನಸ್ಸು ಹುಟ್ಟಿನಿಂದ ಶುರುವಾಗಿ ಈ ಜಗತ್ತನ್ನ ಗ್ರಹಿಸೋದನ್ನ ಹೇಗೆ ಕಲಿಯುತ್ತೆ? ಬನ್ನಿ ಈ ಪಯಣದಲ್ಲಿ ಉತ್ತರ ಹುಡುಕೋಣ. ಸರಿ, ಹಾಗಾದರೆ ನಮ್ಮ ಪಯಣದ ದಾರಿ ಹೀಗಿದೆ. ಮೊದಲು ಪಿಯಾಜೆಯ ಸಿದ್ಧಾಂತ ಅಂದ್ರೆ ಏನು ಅಂತ ಒಂದು ನೋಟ. ಆಮೇಲೆ ಆ 4 ಹಂತಗಳು ಸಂವೇದನಾತ್ಮಕ, ಪೂರ್ವ ಕ್ರಿಯಾತ್ಮಕ, ಮೂರ್ತ ಮತ್ತು ಅಮೂರ್ತ ಕ್ರಿಯಾತ್ಮಕ ಒಂದೊಂದಾಗೆ ನೋಡೋಣ. ಕೊನೆಗೆ ಇದೆಲ್ಲ ಯಾಕೆ ಇಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಳೋಣ. ಪಿಯಾಜೆಯ ಸಿದ್ಧಾಂತವನ್ನ ನಾವು ಒಂದು ರೀತಿ ಬೆಳೆಯುತ್ತಿರುವ ಮನಸ್ಸಿನ ಒಂದು ನೀಲನಕ್ಷೆ ಅಂದ್ರೆ ಬ್ಲೂಪ್ರಿಂಟ್ ಅಂತಾನೆ ಕರಿಬೋದು. ಇದು ಮಗು ಎಷ್ಟು ವಿಷಯಗಳನ್ನ ಕಲ್ತ್ಕೊಳ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಹೇಳಲ್ಲ, ಅದಕ್ಕಿಂತ ಹೆಚ್ಚಾಗಿ ಆಲೋಚನೆ ಮಾಡುವ ಕ್ರಮವೇ ಹೇಗೆ ಹಂತ ಹಂತವಾಗಿ ಬದಲಾಗುತ್ತೆ ಅಂತ ತೋರಿಸುತ್ತೆ. ಅಂದ್ರೆ ಈ ಸಿದ್ಧಾಂತದ ಪ್ರಕಾರ ಮಗು ಒಂದಾದ್ಮೇಲೆ ಒಂದು ಚಿಂತನೆಯ ಹಂತವನ್ನ ಅನ್ಲಾಕ್ ಮಾಡ್ತಾ ಮುಂದೆ ಹೋಗುತ್ತೆ. ಇದು ಶಿಕ್ಷಕರಿಗೆ, ಅದರಲ್ಲೂ KRTT ತರಹದ ಪರೀಕ್ಷೆಗಳಿಗೆ ಓದೋರ್ಗೆ ಯಾಕಿಷ್ಟು ಮುಖ್ಯ ಅಂದ್ರೆ, ಮಗು ಯಾವ ಹಂತದಲ್ಲಿದೆ ಅಂತ ಗೊತ್ತಾದ್ರೆ ತಾನೇ ಅದಕ್ಕೆ ಸರಿಹೊಂದುವ ಹಾಗೆ ಪಾಠ ಮಾಡಕ್ ಸಾಧ್ಯ. ಓಕೆ, ಮೊದಲ ಹಂತ ಸಂವೇದನಾತ್ಮಕ ಚಲನೆ ಅಂದ್ರೆ ಸೆನ್ಸೋರಿ ಮೋಟರ್ ಸ್ಟೇಜ್. ಹುಟ್ಟಿದಾಗಿನಿಂದ ಹಿಡಿದು ಸುಮಾರು 2 ವರ್ಷದ ತನಕ ಮಗುವಿನ ಜಗತ್ತು ಅಂದ್ರೆ ಅದು ಮುಟ್ಟಿದ್ದು, ನೋಡಿದ್ದು, ಕೇಳಿದ್ದು ಮತ್ತೆ ಬಾಯಿಗೆ ಹಾಕ್ಕೊಂಡಿದ್ದು ಅಷ್ಟೇ. ಅದರ ಇಂದ್ರಿಯಗಳೇ ಅದರ ಮೊದಲ ಟೀಚರ್ಸ್. ಜ್ಞಾನದ ಅಡಿಪಾಯ ಬೀಳೋದೇ ಇಲ್ಲಿ. ಈ ಹಂತದಲ್ಲಿ ಮಗುವಿನ ಬೆಳವಣಿಗೆ ಇದೆಯಲ್ಲ, ಅದು ಅದ್ಭುತ. ಶುರುವಿನಲ್ಲಿ ಕೇವಲ ಅಪ್ರಜ್ಞಾಪೂರ್ವಕ ಪ್ರತಿವರ್ತನೆಗಳು ಅಂದ್ರೆ ರಿಫ್ಲೆಕ್ಸಸ್ ಅಲ್ಲಿಂದ ಶುರುವಾಗಿ ಆಮೇಲೆ ತನ್ನ ಕೈ, ಕಾಲು, ಕಣ್ಣು, ಕಿವಿ ಎಲ್ಲವನ್ನೂ ಬಳಸಿ ಜಗತ್ತನ್ನ ಅನ್ವೇಷಿಸುತ್ತೆ. ಆಮೇಲೆ ಅದರ ಕೆಲಸಗಳು ಉದ್ದೇಶಪೂರ್ವಕ ಆಗುತ್ತೆ. ಕೊನೆಗೆ ಅಪ್ಪ ಅಮ್ಮ ಅಥವಾ ಅಕ್ಕಪಕ್ಕ ಇರೋರನ್ನ ನೋಡಿ ಅನುಕರಿಸೋ ಹಂತಕ್ಕೆ ತಲುಪುತ್ತೆ. ಈ ಹಂತದ ಅತಿ ದೊಡ್ಡ ಮೈಲಿಗಲ್ಲು ಅಂದ್ರೆ ವಸ್ತು ಸ್ಥಿರತೆ, ಅಂದ್ರೆ ಆಬ್ಜೆಕ್ಟ್ ಪರ್ಮನೆನ್ಸ್. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ವಸ್ತು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಅದು ಮಾಯವಾಗಿಲ್ಲ, ಅದು ಅಲ್ಲೇ ಎಲ್ಲೋ ಇದೆ ಅನ್ನೋ ಅರಿವು ಬರೋದು. ಇದು ಮಗುವಿನ ಚಿಂತನೆಯಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ. ಉದಾಹರಣೆಗೆ ನೋಡಿ, ಮಗುವಿನ ಕೈಯಲ್ಲಿದ್ದ ಆಟಿಕೆನ ಒಂದು ಬಟ್ಟೆ ಕೆಳಗೆ ಮುಚ್ಚಿಟ್ರೆ ಮೊದಲು ಆ ಆಟಿಕೆ ಮಾಯವಾಯಿತು ಅಂತ ಸುಣ್ಣಾಗ್ಬಿಡ್ಬೋದು. ಆದ್ರೆ ವಸ್ತು ಸ್ಥಿರತೆ ಅನ್ನೋ ಕಾನ್ಸೆಪ್ಟ್ ಬಂದ ಮೇಲೆ ಆ ಮಗು ಸುಮ್ನಿರಲ್ಲ, ಆ ಬಟ್ಟೆನ ಸರಿಸಿ ಆಟಿಕೆನ ಹುಡುಕುತ್ತೆ. ಯಾಕಂದ್ರೆ ಅದಕ್ಕೆ ಗೊತ್ತು ಆಟಿಕೆ ಅಲ್ಲೇ ಇದೆ ಅಂತ. ವಸ್ತುಗಳು ಮಾಯವಾಗಲ್ಲ ಅಂತ ತಿಳಿದ ಮೇಲೆ ಮಗು 2ನೇ ಹಂತಕ್ಕೆ ಕಾಲಿಡುತ್ತೆ. ಅದೇ ಪೂರ್ವಕ್ರಿಯಾತ್ಮಕ ಹಂತ. ಇಲ್ಲಿ ಭಾಷೆ ಮತ್ತು ಕಲ್ಪನೆಯ ಜಗತ್ತು ತೆರೆದುಕೊಳ್ಳುತ್ತೆ. ಆದ್ರೆ ಲಾಜಿಕ್ ಅದಿನ್ನೂ ಎಂಟ್ರಿ ಕೊಟ್ಟಿರಲ್ಲ. ಇದೊಂದು ರೀತಿ ಮಾಂತ್ರಿಕ ಚಿಂತನೆಯ ಕಾಲ ಅಂತಾನೆ ಹೇಳ್ಬೋದು. ಈ ವಯಸ್ಸಿನ ಮಕ್ಕಳ ಯೋಚನಾ ಲಹರಿಯೇ ಬೇರೆ. ಅವರು ಸಾಂಕೇತಿಕವಾಗಿ ಯೋಚಿಸ್ತಾರೆ, ಜಗತ್ತನ್ನ ತಮ್ಮ ದೃಷ್ಟಿಯಿಂದಲೇ ನೋಡ್ತಾರೆ. ಅಷ್ಟೇ ಅಲ್ಲ, ಅವರ ಆಟದ ಸಾಮಾನುಗಳಿಗೂ ಜೀವವಿದೆ ಅಂತ ನಂಬುತ್ತಾರೆ. ಬನ್ನಿ ಇವುಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೆಯದು ಅಹಂ ಕೇಂದ್ರಿತ ಚಿಂತನೆ ಅಥವಾ ಈಗೋಸೆಂಟ್ರಿಸಮ್. ಇದರ ಅರ್ಥ, ಮಗು ಇಡೀ ಜಗತ್ತನ್ನ ತನ್ನ ದೃಷ್ಟಿಕೋನದಿಂದ ಮಾತ್ರ ನೋಡುತ್ತೆ. ಇದು ಸ್ವಾರ್ಥ ಅಲ್ಲ, ಬದಲಿಗೆ ಅವರ ಬೆಳವಣಿಗೆಯ ಒಂದು ಸಹಜ ಲಕ್ಷಣ. ಬೇರೆಯವ್ರಿಗೂ ಬೇರೆ ಯೋಚನೆ, ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ ಅನ್ನೋದು ಅವರಿಗೆ ಅರ್ಥವಾಗೋದಿಲ್ಲ. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದ್ರೆ, ಮಗು ತನ್ನ ಕಣ್ಣು ಮುಚ್ಕೊಂಡಾಗ ತಾನು ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಳ್ಳೋದು. ಯಾಕಂದ್ರೆ ತನಗೆ ಜಗತ್ತು ಕಾಣಿಸ್ತಾ ಇಲ್ಲ, ಹಾಗಾಗಿ ಜಗತ್ತಿಗೂ ತಾನು ಕಾಣಿಸ್ಬಾರ್ದು ಅಂತ ಅದು ನಂಬುತ್ತೆ. ಈ ಹಂತದ ಮತ್ತೊಂದು ಮ್ಯಾಜಿಕಲ್ ಗುಣ ಅಂದ್ರೆ ಆನಿಮಿಸಮ್. ಇಲ್ಲಿ ಮಕ್ಕಳ ಗೊಂಬೆಗಳು ಮಾತಾಡ್ತವೆ, ಆಕಾಶದಲ್ಲಿರೋ ಸೂರ್ಯನಿಗೆ ಬೇಜಾರಾಗುತ್ತೆ, ಚಂದ್ರ ಖುಷಿಯಾಗಿರ್ತಾನೆ. ಅವರ ಕಲ್ಪನಾ ಲೋಕದಲ್ಲಿ ಪ್ರತಿಯೊಂದು ನಿರ್ಜೀವ ವಸ್ತುವಿಗೂ ಜೀವ ಮತ್ತು ಭಾವನೆಗಳು ಇರುತ್ತೆ. ಉದಾಹರಣೆಗೆ, ಮಗು ತನ್ನ ಗೊಂಬೆ ಜೊತೆ ಆಟ ಆಡುವಾಗ ಆ ಗೊಂಬೆಗೆ ನೋವಾಗತ್ತೆ, ಅದಕ್ಕೆ ಖುಷಿಯಾಗತ್ತೆ, ಅದಕ್ಕೂ ಹಸಿವಾಗತ್ತೆ ಅಂತ ಅಂದ್ಕೊಳ್ಳೋದು ಆನಿಮಿಸಮ್ಗೆ ಒಂದು ಸ್ಪಷ್ಟ ಉದಾಹರಣೆ. ಸರಿ, ಆ ಮಾಂತ್ರಿಕ ಚಿಂತನೆಯಿಂದ ಹೊರಬಂದು ಮಗು 3ನೇ ಹಂತಕ್ಕೆ ಕಾಲಿಡುತ್ತೆ. ಅದೇ ಮೂರ್ತ ಕ್ರಿಯಾತ್ಮಕ ಹಂತ. 7ರಿಂದ 11 ವರ್ಷದ ಈ ಸಮಯದಲ್ಲಿ ಮೊದಲ ಬಾರಿಗೆ ತರ್ಕ ಅಂದ್ರೆ ಲಾಜಿಕ್ ಎಂಟ್ರಿ ಕೊಡುತ್ತೆ. ಇದು ಮಕ್ಕಳ ಬೆಳವಣಿಗೆಯಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಓಕೆ, ಇದನ್ನೊಂದು ಗಮನಿಸಿ. ಒಂದು ಅಗಲವಾದ ಗ್ಲಾಸ್ ಇದೆ, ಇನ್ನೊಂದು ಎತ್ತರವಾದ ಗ್ಲಾಸ್ ಇದೆ. ಎರಡರಲ್ಲೂ ಒಂದೇ ಅಳತೆಯ ನೀರಿದೆ. ಹಿಂದಿನ ಹಂತದ ಮಗುವಾಗಿದ್ರೆ ಎತ್ತರದ ಗ್ಲಾಸ್ನಲ್ಲೇ ಹೆಚ್ಚು ನೀರಿದೆ ಅಂತ ಹೇಳ್ಬಿಡ್ತಿತ್ತು. ಆದ್ರೆ ಈಗ ತರ್ಕಬದ್ಧವಾಗಿ ಯೋಚಿಸೋ ಮಗು ಏನು ಹೇಳಬಹುದು? ನೋಡಿ,
ಇದೇ ಆ ತಾರ್ಕಿಕ ಜಿಗಿತ. ಹಿಂದಿನ ಹಂತದ ಮಗು ಕೇವಲ ಗ್ಲಾಸಿನ ಎತ್ತರದ ಮೇಲೆ ಗಮನ ಕೇಂದ್ರೀಕರಿಸುತ್ತಿತ್ತು. ಅದನ್ನೇ ಕೇಂದ್ರೀಕರಣ ಅಥವಾ ಸೆಂಟ್ರೇಷನ್ ಅಂತ ಕರೆಯೋದು. ಆದರೆ ಈ ಹಂತದ ಮಗುವಿಗೆ ಗೊತ್ತು, ಪಾತ್ರೆಯ ಆಕಾರ ಬದಲಾದರೂ ಒಳಗಿರೋ ನೀರಿನ ಪ್ರಮಾಣ ಬದಲಾಗಲ್ಲ ಅಂತ. ಇದೇ ಪಿಯಾಜೆಯ ಪ್ರಸಿದ್ಧ ಸಂರಕ್ಷಣೆ ಅಥವಾ ಕನ್ಸರ್ವೇಷನ್ ಕಾನ್ಸೆಪ್ಟ್. ಕನ್ಸರ್ವೇಷನ್ ಜೊತೆಗೆ ಈ ಹಂತದಲ್ಲಿ ಇನ್ನೂ ಕೆಲವು ಹೊಸ ಸಾಮರ್ಥ್ಯಗಳು ಅನ್ಲಾಕ್ ಆಗುತ್ತೆ. ವಸ್ತುಗಳನ್ನು ಅವುಗಳ ಬಣ್ಣ, ಆಕಾರದ ಆಧಾರದ ಮೇಲೆ ಬೇರೆ ಬೇರೆ ಗುಂಪುಗಳಾಗಿ ಮಾಡೋದು, ಕಡ್ಡಿಗಳನ್ನು ಚಿಕ್ಕದರಿಂದ ದೊಡ್ಡದರವರೆಗೆ ಒಂದು ಕ್ರಮದಲ್ಲಿ ಜೋಡಿಸೋದು, ಮತ್ತೆ ಒಂದೇ ವಿಷಯದ ಬಗ್ಗೆ ಬೇರೆ ಬೇರೆ ಆಯಾಮಗಳಿಂದ ಒಟ್ಟಿಗೆ ಯೋಚಿಸೋದು, ಇದೆಲ್ಲ ಸಾಧ್ಯವಾಗುತ್ತೆ. ಮತ್ತು ಈಗ ಕೊನೆಯ ಹಂತ, ಅಮೂರ್ತ ಕ್ರಿಯಾತ್ಮಕ ಹಂತ. 11 ವರ್ಷ ದಾಟಿದ ಮೇಲೆ ಚಿಂತನೆಯು ಕಣ್ಣಿಗೆ ಕಾಣುವ ಮೂರ್ತ ಜಗತ್ತನ್ನ ದಾಟಿ ಕಣ್ಣಿಗೆ ಕಾಣದ ಅಮೂರ್ತ ಪರಿಕಲ್ಪನೆಗಳ ಲೋಕಕ್ಕೆ ಹೋಗುತ್ತೆ. ಈ ಹಂತದಲ್ಲೇ ನಾವು ಸ್ವಾತಂತ್ರ್ಯ, ಪ್ರೀತಿ, ನ್ಯಾಯ ಅಂದ್ರೆ ಏನು ಅನ್ನೋ ಥರದ ಪರಿಕಲ್ಪನೆಗಳ ಬಗ್ಗೆ ಆಳವಾಗಿ ಯೋಚಿಸೋಕೆ ಶುರು ಮಾಡ್ತೀವಿ. ಸಮಸ್ಯೆಗಳಿಗೆ ವ್ಯವಸ್ಥಿತವಾಗಿ ಪರಿಹಾರ ಹುಡುಕ್ತೀವಿ. ಸರಿ, ತಪ್ಪು, ನೈತಿಕತೆ ಈ ವಿಷಯಗಳ ಬಗ್ಗೆ ನಮ್ಮದೇ ಆದ ನಿಲುವುಗಳನ್ನು ರೂಪಿಸ್ಕೊಳ್ತೀವಿ. ಈ ಹಂತದ ಒಂದು ಮುಖ್ಯ ಲಕ್ಷಣ ಅಂದ್ರೆ, ಒಂದು ವೇಳೆ ಹೀಗಾದ್ರೆ ಏನಾಗಬಹುದು ಅನ್ನೋ ತರಹದ ಊಹಾತ್ಮಕ ಪ್ರಶ್ನೆಗಳಿಗೆ ತಾರ್ಕಿಕವಾಗಿ ಉತ್ತರಿಸುವ ಸಾಮರ್ಥ್ಯ ಬೆಳೆಯುತ್ತೆ. ಇದು ವೈಜ್ಞಾನಿಕ ಮತ್ತು ತಾತ್ವಿಕ ಚಿಂತನೆಗೆ ಅಡಿಪಾಯ. ಸರಿ, ಹಾಗಾದ್ರೆ ಈ ಎಲ್ಲಾ ಹಂತಗಳ ಬಗ್ಗೆ ತಿಳಿದುಕೊಳ್ಳೋದ್ರಿಂದ ಏನು ಪ್ರಯೋಜನ? ಶಿಕ್ಷಕರಿಗೆ, ಪೋಷಕರಿಗೆ ಈ ಸಿದ್ಧಾಂತ ಯಾಕಿಷ್ಟೊಂದು ಮುಖ್ಯವಾಗುತ್ತೆ? ಯಾಕಂದ್ರೆ ಈ ಸಿದ್ಧಾಂತ ಶಿಕ್ಷಕರಿಗೆ ಒಂದು ದಿಕ್ಸೂಚಿ ಇದ್ದ ಹಾಗೆ. ಮಗುವಿನ ಮನಸ್ಸಿನ ಬಾಗಿಲು ತೆರೆಯೋಕೆ ಇದು ಸರಿಯಾದ ಕೀಲಿ ಕೈ ಕೊಡುತ್ತೆ. ಮಗು ಯಾವ ಹಂತದಲ್ಲಿದೆಯೋ ಅದಕ್ಕೆ ತಕ್ಕ ಹಾಗೆ ಕಲಿಸಿದ್ರೆ ಮಾತ್ರ ಕಲಿಕೆ ನಿಜವಾಗ್ಲೂ ಪರಿಣಾಮಕಾರಿಯಾಗಿರುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ಪಿಯಾಜೆ ಪ್ರಕಾರ ಅಮೂರ್ತ ಹಂತವೇ ಕೊನೆಯದು. ಹಾಗಾದ್ರೆ ನಾವು ದೊಡ್ಡವರಾದ ಮೇಲೆ ನಮ್ಮ ಚಿಂತನೆಯ ಬೆಳವಣಿಗೆ ನಿಜವಾಗಿಯೂ ನಿಂತುಹೋಗುತ್ತಾ? ಅಥವಾ ಇದು ಕೇವಲ ಒಂದು ಹೊಸ ಆರಂಭನಾ? ಇದರ ಬಗ್ಗೆ ಯೋಚನೆ ಮಾಡಿ.